ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ಮೂರನೇ ಬಾರಿ 400 ಪಾರ್ ಇತ್ತು, ನಿಯರು ಬರಲಿಲ್ಲ, 300 ನಿಯರ್ ಕೂಡ ಬರಲಿಲ್ಲ NDA. ಬಟ್ BJP ಬಹುಮತ ಬಾರದ ಕಾರಣ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ದೇಶದ ಹಲವೆಡೆ ಇರತಕ್ಕಂಥ BJP ಸರ್ಕಾರದಲ್ಲೂ ಕೂಡ ಶೇಕ್ ಶುರುವಾಗಿದೆ. ಅದರಲ್ಲಿ ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ. ಮೋದಿಯ ನಂತರ ಯಾರು ಅಂದರೆ ಯೋಗಿ ಅನ್ನೋರು, ಯೋಗಿ ಪ್ರಧಾನಿ ಆಗ್ತಾರೆ ಅಂತ. ಯೋಗಿ ಪ್ರಧಾನಿ ಆಗದಿರಲಿ, ಮುಖ್ಯಮಂತ್ರಿಯಾಗಿ ಮುಂದುವರಿಯೋದ್ರ ಬಗ್ಗೆ ಭಾಳ ಕಷ್ಟ ಇದೆ. ಯಾಕೆಂದರೆ ಉತ್ತರ ಪ್ರದೇಶ ಸರ್ಕಾರದ DCMಗಳು ಕೇಶವ ಪ್ರಸಾದ್ ಮೌರ್ಯ ಸೇರಿದಂತೆ ಒಂದಷ್ಟು ಜನ ನಾಯಕರು ಯೋಗಿ ಆದಿತ್ಯನಾಥ್ ವಿರುದ್ಧ ಬಂಡಾಯ ಸಾರಿದ್ದಾರೆ, ಸಭೆಗಳು ಮಾಡ್ತಾ ಇದ್ದಾರೆ, ಆ್ಯಕ್ಟಿವಿಟಿ ಶುರು ಮಾಡಿದ್ದಾರೆ. 400ಕ್ಕೂ ಅಧಿಕ ಕ್ಷೇತ್ರಗಳು, ಅಂದರೆ 403 ಬರುತ್ತೆ ವಿಧಾನಸಭಾ ಬಲಾಬಲ, ಅದರಲ್ಲಿ 202 ಬಹುಮತಕ್ಕೆ ಬೇಕು. ಬಟ್ 283 NDA ಸದಸ್ಯರಿದ್ದಾರೆ. ಅಪ್ನಾದಳ ಸೇರ್ಕೊಂಡಂಗೆ RLD, SP ನಿಶಾದ್ ಪಾರ್ಟಿ ಎಲ್ಲ ಸೇರಿಕೊಂಡು 283 ಜನ ಇದ್ದಾರೆ. ಬಟ್ ಯೋಗಿ ಆದಿತ್ಯನಾಥ್ ವಿರೋಧಿ ಕೂಟ 43 ಜನ ಶಾಸಕರು, ಒಂದು 50 ಜನ ಆಸುಪಾಸಿದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ಸರ್ಕಾರನ, ಅಂದರೆ ಯೋಗಿ ಆದಿತ್ಯನಾಥ್ನ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಕಳೆದ ವಾರವಷ್ಟೇ ಅಖಿಲೇಶ್ ಸಿಂಗ್ ಯಾದವ್ ಹೇಳಿದರು, ಒಂದಷ್ಟು ಜನ ಬನ್ನಿ ಯಾರ CM ಆಗಿ ಸರ್ಕಾರ ಬೀಳಿಸಿ ಸರ್ಕಾರ ಮಾಡಿ ಅನ್ನೋ ದಾಟಿಲಿ ಹೇಳಿದರು. ಬಟ್ ಸರ್ಕಾರ ಬೀಳುತ್ತಾ? ಏನು ಬೇಕಾದ್ರೂ ಸಾಧ್ಯ ಆಗ್ಬೋದು ಬೆಳವಣಿಗೆ. ಯಾಕೆಂದರೆ ಮೇಲೆ ಹೈಕಮಾಂಡ್ ಗಟ್ಟಿಯಾಗಿಲ್ಲ. ನಡ್ಡಾ ಈಗ ಮಂತ್ರಿ ಆಗಿದ್ದಾರೆ, BJP ರಾಷ್ಟ್ರಾಧ್ಯಕ್ಷ. ಮೋದಿ ಅಮಿತ್ ಶಾ ಮೊದಲಿನಷ್ಟು ಪವರ್ಫುಲ್ಲಾಗಿ ಉಳ್ಕೊಂಡಿಲ್ಲ. ಅವರ ಕಟ್ಟಾಜ್ಞೆಗಳು, ಆದೇಶಗಳನ್ನ ಪಾಲನೆ ಮಾಡೋಕ್ಕೆ ಕಾರ್ಯಕರ್ತರು ಕೂಡ ಈಗ ರೆಡಿ ಇಲ್ಲ, ನಾಯಕರು ರೆಡಿ ಇಲ್ಲ. BJP ಸ್ವಂತ ಬಲದ ಮೇಲೆ ಕೇಂದ್ರದ ಅಧಿಕಾರಕ್ಕೆ ಬಾರದ ಕಾರಣ ದೇಶಾದ್ಯಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಗ್ರಿಪ್ ಮಿಸ್ ಮಾಡಿಕೊಂಡಿದ್ದಾರೆ, ಪಕ್ಷದ ಮೇಲೆ ಹಿಡಿತವನ್ನು ಕಳೆದುಕೊಂಡಿದ್ದಾರೆ. ಅದರ ಮೊದಲ ಭಾಗ ನರೇಂದ್ರ ಮೋದಿಯವರು ಆಯ್ಕೆ ಆಗಿರೋದು UPಯಿಂದ. ಉತ್ತರ ಪ್ರದೇಶ ರಾಜ್ಯದಲ್ಲೇ ಈಗ BJP ಸರ್ಕಾರಕ್ಕೆ ಕಂಟಕ ಎದುರಾಗಿದೆ. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ, ಕೇಶವ ಪ್ರಸಾದ್ ಮೌರ್ಯ ಸೇರಿದಂಗೆ ಬ್ರಿಜೇಶ್ ಪಾಠಕ್ ಇವರೆಲ್ಲರೂ ಸೇರಿಕೊಂಡು DCMಗಳು ಯೋಗಿ ಆದಿತ್ಯನಾಥ್ ವಿರುದ್ಧ ಬಲಾಬಲ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು, ಒಂದಷ್ಟು ಸಭೆಗಳನ್ನ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅರ್ಥ ಆಗಿದೆ ಅವ್ರಿಗೆ ಏನಾಗ್ತಾ ನಡೀತಿದೆ ಅಂತ. ಎಲ್ಲ ಏಕ್ ಮಾರ್ದೋ ತುಕ್ಟ ಡೈಲಾಗ್ಗಳು ನಡೆಯಲ್ಲ, ತಗ್ಗಿ ಬಗ್ಗೆ ನಡೀಬೇಕು. ನರೇಂದ್ರ ಮೋದಿ ಹೇಗೆ ಬದಲಾಗಿದ್ದಾರಲ್ಲ, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಜೊತೆ ಯಾವ ರೀತಿ ಜೆಲ್ಲಾಗಿ ಬೆರೆತು ಚಡ್ಡಿ ದೋಸ್ತರ ಬೇವ್ ಮಾಡ್ತಿದಾರಲ್ಲ, ಆ ಟೈಪ್ ನಾವು ಇಲ್ಲಿ ಆಗಬೇಕು ಅನ್ನೋ ದಾಟಿಗೆ ಯೋಗಿ ಆದಿತ್ಯನಾಥ್ ಹೊರಟಿದ್ದಾರೆ. RSS ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಆಗ್ತಿದ್ದಾರೆ. ಬಟ್ ಇದು ಸಾಧ್ಯ ಆಗ್ತಾ ಇಲ್ಲ. ಆದರೆ ಸರ್ಕಾರ ಬೀಳುತ್ತಾ ಇಲ್ಲ. ಯಾಕೆಂದರೆ ಸಮಾಜವಾದಿ ಪಾರ್ಟಿಗೆ ಇರ್ತಕ್ಕಂಥದ್ದು 105 ಶಾಸಕರ ಬಲ. ಆಮೇಲೆ ಇನ್ನೂ ಎಲೆಕ್ಷನ್ ಆಗೋಕ್ಕೆ ಭಾಳ ಟೈಮ್ ಇದೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿ, ನರೇಂದ್ರ ಮೋದಿಯ ನಂತರ ಯೋಗಿ ದೇಶ ಪ್ರಧಾನಿ ಆಗಬೇಕು ಅನ್ನೋ ಚರ್ಚೆ ಇತ್ತಲ್ಲ, ಪ್ರಧಾನಿ ಆಗೋದಾಗಿರಲಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಸಾಕಪ್ಪ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದೆ. ವಿನಾಯಕ್ ಸರ್, ಸದ್ಯದ ಮಟ್ಟಿಗೆ ಬಲ ನೋಡಿದ್ರೆ ಯೋಗಿ ಸರ್ಕಾರ ಸೇಫು. ಯೋಗಿ ಅಥವಾ ಇದು CM ಸ್ಥಾನದ ಕೆಳಗಿಡಿತಾರೆ ಅಂತಂದ್ರೆ ಹೈಕಮಾಂಡ್ ಮಾಡ್ಬೇಕಷ್ಟೇ. ಏನು ಇಬ್ರು DCMಗಳು ಮತ್ತೆ ಅಲ್ಲಿ BJP ರಾಜ್ಯಾಧ್ಯಕ್ಷ ಚೌಧರಿ ಇವರನ್ನೇ ಒಂದಿಷ್ಟು ಗುಂಪು ಕಟ್ಕೊಂಡು 43 ಶಾಸಕರ ಬೆಂಬಲ ಕಟ್ಕೊಂಡು ನಾವು ಯೋಗಿನ ಬದಲಾಯಿಸ್ತೀವಿ, ಯೋಗಿ ವಿರುದ್ಧ ಏನು ಹೈಕಮಾಂಡ್ ದೂರ ಕೊಡ್ತೀವಿ ಅಂತಂದ್ರೆ ಇದು ಸದ್ಯದ ಮಟ್ಟಿಗೆ ಆಗಲ್ಲ. ಏಕೆ ಅಂತಂದ್ರೆ ಅಲ್ಲಿ ಪಕ್ಷ ಏನು BJPಗೆ ಸಂಪೂರ್ಣವಾಗಿ ಬಹುಮತ ಇದೆ ಸರ್. ಏನ್ 43 ಜನ ಬಂಡಾಯ ಇದ್ರು ಕೂಡ ಯೋಗಿ ಸಪೋರ್ಟ್ ಇದೆ, ಇನ್ನು ಶಾಸಕರ ಬಲ ಇದೆ. ಹಾಗಾಗಿ ಯೋಗಿ ಸದ್ಯಕ್ಕೆ ಸೇಫ್ ಆಗಿರ್ತಾರೆ. ಬಟ್ ಈಗ ಈ 3 ನಾಯಕರು ಏನು ಇಬ್ರು DCM ಆಗಿರ್ಬೋದು, ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಇವರೀಗ ಡೆಲ್ಲಿ ಬಂದಿದ್ದಾರೆ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಳ್ಳೋಕೆ. ಈ ಟೈಮಲ್ಲಿ ಏನು ಒಂದಿಷ್ಟು ಕಂಪ್ಲೇಂಟ್ಗಳನ್ನ ರೈಸ್ ಮಾಡ್ತಾ ಇದ್ದಾರೆ. ಅಂದ್ರೆ DCMಗಳು ಯೋಗಿ ವಿರುದ್ಧ ಮಾಡಿದ್ರೆ, ಯೋಗಿ ಇಬ್ರು DCMಗಳ ವಿರುದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸರ್ಕಾರವನ್ನ ಹೀಯಾಳಿಸ್ತಾರೆ, ಹಂಗೆ ಒಂದಿಷ್ಟು ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಯಾವುದು ನಡೆಯಲ್ಲ ಅಂತ. ಇನ್ನೊಂದು, ಯೋಗಿ RSS ಥ್ರೂ ಮತ್ತೆ ಏನೋ ಕಂಟ್ರೋಲ್ ತಗೊಳಕ್ ನೋಡ್ತಾ ಇದ್ದಾರೆ, ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರಗತಿ ಪರಿಶೀಲನಾ ಸಭೆ ಆಗಿರ್ಬೋದು, ಎಲ್ಲ ಕಾರ್ಯಕರ್ತರ ಒಟ್ಟಿಗೆ ಕೂಡ್ಸೋದಾಗಿರ್ಬೋದು, ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಈಗ ಅಲ್ಲಿ. ಹಂಗೆ ಗೊತ್ತಾ, ಇಡೀ ಭಾರತ ದೇಶ ವಿಶ್ವ ಪವರ್ಫುಲ್ ಪ್ರಧಾನಿ ನರೇಂದ್ರ ಮೋದಿಯನ್ನು ನೋಡಿದೆ. ಅಮಿತ್ ಶಾ ಗೃಹ ಸಚಿವ, ಅವರು BJP ರಾಷ್ಟ್ರಾಧ್ಯಕ್ಷ ಆಗಿದ್ರು, ಅವರು ನೋಡಿದೆ. ಅದೇ ನರೇಂದ್ರ ಮೋದಿ, ಅಮಿತ್ ಶಾ ತುಂಬ ವೀಕ್ ಆದಂಥ ದಿನಗಳನ್ನು ಕೂಡ ಜನ ಈಗ ನೋಡ್ತಾ ಇದ್ದಾರೆ. ಹೌದು, ಕಣ್ಣಲ್ಲೇ ಮಾತಾಡ್ತಿದ್ದಂಥ ಮೋದಿ ಈಗ ಬಾಯ್ಬಿಟ್ಟು ಮಾತಾಡಿದ್ರು ಕೇಳಿದಿರೋ ಸನ್ನಿವೇಶ ಬಂದೈತೆ. ಕಾರ್ಯಕರ್ತರು ಮತ್ತು ನಾಯಕರು, ಒಂದಷ್ಟು ನಾಯಕರು ಕಣ್ಣಲ್ಲೇ ಮಾತಾಡ್ತಿದ್ರು. ಅವ್ರು ಕಣ್ಣು ಬಿಟ್ಟರೆ ಭಯ ಬೀಳೋರು ನರೇಂದ್ರ ಮೋದಿ. ಆದರೆ ಈಗ ನರೇಂದ್ರ ಮೋದಿ ಬಾಯ್ಬಿಟ್ಟು ಕೇಳಿಕೊಂಡರು, ಕೈ ಮುಗಿದು ಕೇಳಿಕೊಂಡರು,
ಕೇಳದ ಸನ್ನಿವೇಶ ಬಿಜೆಪಿಯಲ್ಲಿ ಬಂದು ನಿಂತಿದೆ. ಹಾಗಾಗಿ ಅದು ದೆಹಲಿ ಅಂಗಳಕ್ಕೆ ಯು ಪಿದು ಶಿಫ್ಟ್ ಆಗಿದೆ. ಆ್ಯಂಡ್ ಎರಡನೇ ವಿಚಾರ ಯಾಕಾಯಿತು ಅಂದರೆ, ಆ ರೀತಿ ಇವ್ರು ನಡ್ಕೊಂಡು ಪ್ರೀತಿ ವಿಶ್ವಾಸ ಭಯ ಎಲ್ಲಿವರೆಗೆ, ನನಗೆ ಧೈರ್ಯ, ನನಗೆ ನಿಮ್ಮ ಬಗ್ಗೆ ಎಲ್ಲಿವರೆಗೆ ಭಯ, ನನಗೆ ಧೈರ್ಯ ಬರೋವರೆಗೆ. ನನಗೆ ಧೈರ್ಯ ಬಂದರೆ ನಡಿಗುರು ಆಯಿತು ಅಂತ ಹೇಳ್ತೀನಿ. ಅಂದರೆ ಲೈಕ್ ಆ ಥರ ನರೇಂದ್ರ ಮೋದಿ ಅಮಿತ್ ಶಾ ಪ್ರೀತಿ ವಿಶ್ವಾಸದಲ್ಲಿ ನಾಯಕರನ್ನ ಗೆಲ್ಲೋದ್ಕಿಂತ RSSನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ಕಿಂತ ಭಯದಲ್ಲಿ ಇಟ್ಕೊಂಡಿದ್ರು. ಹೌದು, ನರೇಂದ್ರ ಮೋದಿ ಅಮಿತ್ ಶಾ ಭಯದಲ್ಲಿ ಇಟ್ಕೊಂಡಿದ್ರು. ಈಗ ಅವ್ರು ಯಾವಾಗ ಹಿನ್ನಡೆ ಆಯಿತು ಲೋಕಸಭೆ, ಭಯ ಹೋಯಿತು, ಒಬ್ಬೊಬ್ರು ತಲಾಗೊಂದೊಂದು ಮಾತಾಡೋಕೆ ಶುರುವಾಗವ್ರೆ. ಅದರ ಪರಿಣಾಮ ಬಿಜೆಪಿಯಲ್ಲಿ ಹಲವು ರಾಜ್ಯಗಳಲ್ಲಿ. ಹೌದು, ನಮ್ಮಲ್ಲಿ ನಡೀತಿಲ್ವಾ? ಕರೆಕ್ಟ್. ಯತ್ನಾಳ್ ಎಷ್ಟು ಮಾತಾಡ್ತಾರೆ ವಿಜೇಂದ್ರ ಬಗ್ಗೆ? ಏನು ಮಾಡ್ಕೊಳಕ್ಕಾಗಲ್ಲ ಸರ್, ಏನೂ ಮಾಡ್ಕೊಳಕ್ಕಾಗಲ್ಲ ಅಂತಾನೆ ಮಾತಾಡ್ತಿರೋದವರು. ಸೊ ಹಾಗಾಗಿ ಇದು ಯು ಪಿಲಾಗಿದೆ. ಮತ್ತಷ್ಟು ಮಗದಷ್ಟು ರಾಜ್ಯದಲ್ಲಿ ಬಿಜೆಪಿಯ ಈ ಜಗಳ ಶುರುವಾಗುತ್ತೆ. ಅವ್ರು ಎದುರಿಸೋಕ್ಕೂ ಆಗಲ್ಲ, ಬೆದರಿಸೋಕ್ಕೂ ಆಗಲ್ಲ, ಮುಗೀತು ಕತೆ ಅವೆಲ್ಲ. ಸೊ ಬಿಜೆಪಿಯ ಜಗಳ, ಅದೇ ಅವ್ರು ಕಾಂಗ್ರೆಸ್ ಅದಕ್ಕೆ ಒಂದು ಕಡೆ ನೋಡ್ತಾ ಇದೆ ಸುಷ್ಮಾ, ಭಾರತೀಯ ಜಗಳ ಪಾರ್ಟಿ ಅಂತ ಕಾಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ಅದೇನು ಅಂತ. ಸರ್, ಇನ್ನೊಂದು, ಈ ಯೋಗಿ ಏನಾರ CM ಸ್ಥಾನ ಕೆಳಗಿಳಿಸಿ ಮುಂದೆ ಏನಾರ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಆಗ್ತಾರ ಅಂತ. ಯಾಕಂದ್ರೆ ಒಂದು RSS ಬ್ಯಾಕ್ಗ್ರೌಂಡು, ಇನ್ನೊಂದು ರಾಜಕೀಯದಲ್ಲಿ ಅನುಭವ ಕೊಡ್ಬೋದಾ? ರಾಜನಾಥ್ ಸಿಂಗು, ಕಲ್ಯಾಣ್ ಸಿಂಗು ಉತ್ತರ ಪ್ರದೇಶದ ಬಿಜೆಪಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರನ್ನ ಹೊರತುಪಡಿಸಿದರೆ ಬಿಜೆಪಿಗೆ ಮೆಜಾರಿಟಿ ದೊಡ್ಡ ಮಟ್ಟದ ಬಲ ಬಂದಿದ್ದು ಯೋಗಿ ಆದಿತ್ಯನಾಥ್ ಅವರ ಕಾಲದಲ್ಲಿ, ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ. ದೇಶದಲ್ಲಿಗೆ ಬಿಜೆಪಿಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಅವಧಿ ನರೇಂದ್ರ ಮೋದಿಯ ಟರ್ಮ್ ಇದೆಯಲ್ಲ, 3ನೇ ಟರ್ಮು. ಹಾಗೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಅಧಿಕಾರವನ್ನು, ಅಂದರೆ ಅವ್ರಿಗೆ ಪಾರ್ಟಿ ಸ್ಟ್ರಾಂಗ್ ಆಗಿ ಲೀಡ್ ಮಾಡ್ತು ಅನ್ನೋದು ಅವಕಾಶ ಇತ್ತು. ದೇಶದಲ್ಲಿ ಮೋದಿ ಹೇಗೋ ಉತ್ತರ ಪ್ರದೇಶದಲ್ಲಿ ಯೋಗಿ ಆ ರೀತಿ ಟ್ರೆಂಡ್ ಇತ್ತು. ಬಟ್ ಈಗ ದೇಶದಲ್ಲಿ ಮೋದಿ ಟ್ರೆಂಡು ಕೂಡ ಕುಸಿದಿದೆ. ಹೌದು, ಫಲಿತಾಂಶ ಶಿವು ಕುಸಿರೋದಲ್ಲ, ಫಲಿತಾಂಶದ ಲೆಕ್ಕಾಚಾರ. ಅಟ್ ದಿ ಸೇಮ್ ಟೈಮ್ ಯು ಪಿಯಲ್ಲೂ ಕೂಡ ಯೋಗಿಯ ಟ್ರೆಂಡ್, ಯೋಗಿ ವಿರುದ್ಧದ ಬಂಡಾಯ ಚಟುವಟಿಕೆ ಎಲ್ಲ ನಡೀತಾ ಇದೆ. ಸೊ ವ್ಯತ್ಯಾಸಗಳ ರಾಜಕಾರಣದಲ್ಲಿ ಶುರುವಾಗಿದೆ. ಈ ಬಂಡಾಯ ಎಲ್ಲಿ ಮಟ್ಟಿಗೆ ಹೋಗಿದೆ ಅಂದ್ರೆ ಸರ್, ಈ ಸೋಷಿಯಲ್ ಮೀಡಿಯಾ ತನಕನೂ ಹೋಗಿದೆ. ಅಂದ್ರೆ ಬಂಡಾಯ ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಎಲ್ಲಿಯವರೆಗೆ ಹೋಗಿದೆ ಅಂದ್ರೆ ಅದು ಕಡೆಯ ಅಂತ. ಇದು ಶುರು ಆಗದೆ ಸೋಷಿಯಲ್ ಮೀಡಿಯಾದ ಗೊತ್ತಾಗೋದು. ಅಂದ್ರೆ ಏನು ಹೇಳಿ? ಈಗ ಅದೇ ಯಾರು ಶಾಸಕರು ನಮ್ಮ ಜೊತೆ ಇದಾರಂತ ಬಲ ಅಂದ್ರೆ ಫೋಟೋಸ್ ಹಾಕೋತಿದ್ರೆ, ಅಂದ್ರೆ CM ಟ್ಯಾಗ್ ಮಾಡ್ತಾ ಇಲ್ಲ, ಇಂಥದ್ದೆಲ್ಲ ಆಗ್ತಾ ಇದೆ. ಉತ್ತರ ಪ್ರದೇಶದ ಶಾಸಕರು ಅಮೆರಿಕ ಅಧ್ಯಕ್ಷ ಬೈಡೆನ್ ಹತ್ರ ಹೋಗಿ ನಿಂತ್ಕೊಂಡ್ರು, ಅದೇನು ಪ್ರಯೋಜನ ಇಲ್ಲ. ಅವ್ರ ಬಲ ಪ್ರದರ್ಶನ ಆಗ್ಬೇಕಾಗಿರೋದು ರಾಜ್ಯಪಾಲರ ಮುಂದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಂತ್ಕೊಂಡು 50 ಜನ MLA ತೋರಿಸ್ಕೊಂಡು ಆಗ್ಬಿಟ್ಟ ತಕ್ಷಣ ಅವ್ರನ್ನ ಕರ್ಬಿಟ್ಟು ಬಾಗೂರು ನೀನು DCM ಆಗು, ಬಾಗೂರು ನೀನು CM ಆಗು ಅಂತ ಯಾರು ಕರೆಯಲ್ಲ. ಹೌದು, ಅದು ಸಾಧ್ಯ ಇಲ್ಲ. ಇನ್ನು ಬುದ್ಧಿವಂತರಾಗಿದ್ರೆ ಬುದ್ಧಿವಂತಿಕೆಯಲ್ಲಿ ರಾಜಕಾರಣ ಮಾಡ್ತಾರೆ ಅಲ್ವಾ? ಯೋಗಿಗೆ ಈಗ ಹೀರೋ ಆಗೋನ್ ಬೇರೆ, ವಿಲ್ಲನ್ ಆಗೋನ್ ಬೇರೆ. ಈ ಚಟುವಟಿಕೆ ಹೀರೋಗಿರಿ ಅಲ್ಲ, ವಿಲ್ಲನ್ ಗಿರಿ ಬಿಜೆಪಿಲಿ. ಅದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಅಂತ ಕಾದು ನೋಡಬೇಕು. ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ, ಟೈಮ್ ಆಯಿತು ಮಧ್ಯರಾತ್ರಿ. ನಾವು ಈ ಡಿಬೇಟನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.